टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡುವುದಕ್ಕೆ ಸುಂದರವಾಗಿರುವಂತ ಆಕೆ ಜಮೀನ್ದಾರನ ಮಡದಿ. ಇಬ್ಬರು ಮಕ್ಕಳ ತಾಯಿಯಾಗಿದ್ದಂತ ಅದೇ ಚೆಲುವೆ ಟೆಕ್ಕಿ ಹಿಂದೆ ಬಿದ್ದಿದ್ಲು. ಕೊನೆಗೆ ಅದೇ ಪಾಪಿಯಿಂದಲೇ ಕೊಲೆಯಾಗಿದ್ದಾಳೆ. ಕೆಂಗೇರಿಯ ಸುಂದರಿ ಸುಬ್ರಹ್ಮಣ್ಯಪುರದ ಲಾಡ್ಜ್ನಲ್ಲಿ ಮರ್ಡರ್ ಆಗಿದ್ಯಾಕೆ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಚಂದದ ಚೆಂದುಳ್ಳಿ ಈಕೆ. ಇಬ್ಬರು ಮಕ್ಕಳ ತಾಯಿಯಾಗಿದ್ದ ಇದೇ ಚೆಲುವೆ ಬದುಕಿನಲ್ಲಿ ಹಾದಿ ತಪ್ಪಿದ್ಲು. ಅಡ್ಡದಾರಿ ಹಿಡಿದಿದ್ದವಳು ಪ್ರಿಯಕರನಿಂದಲೇ ಬರ್ಬರವಾಗಿ ಕೊಲೆಯಾಗಿದ್ದಾಳೆ. ಗೃಹಿಣಿಯನ್ನ ಒಯ್ಯೋ ರೂಮ್ಗೆ ಕರೆತಂದು ಆಕೆಯ ದೇಹದ ಮೇಲೆ 17 ಬಾರಿ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಗಂಡನಿಗೆ ಮರೆಮಾಚಿ ಟೆಕ್ಕಿ ಹಿಂದೆ ಬಿದ್ದಿದ್ಲು ಚೆಲುವೆ. ಲಾಡ್ಜ್ಗೆ ಕರೆಸಿ ಅಂದಗಾತಿಯನ್ನ ಕೊಂದ ಪಾಪಿ. ಗಂಡ ಜಮೀನ್ದಾರ, ಇರೋದಕ್ಕೆ ಸ್ವಂತ ಮನೆ, ಹೊಸ ಮನೆಗೆ ಅಡಿಗಲ್ಲು, ಇದರ ಜೊತೆ ಖುಷಿ ಇರೋದಕ್ಕೆ ಇಬ್ರು ಮಕ್ಕಳು. ಇಷ್ಟೆಲ್ಲಾ ಇದ್ದವಳು ಗಂಡನಿಗೆ ಮೋಸ ಮಾಡಿ ಈ ಪಾಪಿ ಹಿಂದೆ ಬಿದ್ದಿದ್ಲು. ಈಗ ಇದೇ ಪಾಪಿಯಿಂದಲೇ ಕೊಲೆಯಾಗಿದ್ದಾಳೆ. ಕೆಂಗೇರಿ ನಿವಾಸಿ ಹರಿಣಿ ಅನ್ನೋ ಈ ಚೆಲುವೆಗೆ ಈಗಿನ್ನೂ 36 ವರ್ಷ. ಪತಿ ದಾಸೇಗೌಡ ಜಮೀನ್ದಾರಾಗಿದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಹೀಗಿರುವಾಗಲೇ ಊರ್ ಜಾತ್ರೆ ವೇಳೆ ಯಶಸ್ಸನ್ನೋ ಈ ಟೆಕ್ಕಿಯ ಪರಿಚಯವಾಗಿತ್ತು. ಜಾತ್ರೆಯಲ್ಲೇ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಪರಿಚಯ ಅನ್ನೋದು ಪ್ರಣಯದವರೆಗೂ ಹೋಗ್ತಿದ್ದಂತೆ ಘೋರವಾಗಿದೆ. ಪತಿ ವಾರ್ನಿಂಗ್ ನೀಡಿದ್ರೂ ಪರಸಂಗ ಬಿಡ್ಲಿಲ್ಲ ಪತ್ನಿ. ಯಶಸ್ ಹಾಗೂ ಹರಿಣಿ ನಡುವಿನ ಅನೈತಿಕ ಸಂಬಂಧ ಪತಿ ದಾಸೇಗೌಡನಿಗೂ ಗೊತ್ತಾಗಿತ್ತು. ಹೀಗಾಗಿ ಬೈದು ಬುದ್ಧಿ ಹೇಳಿದ್ದ. ಅಷ್ಟೇ ಅಲ್ಲ, ಫೋನ್ ಕೂಡ ಕಿತ್ಕೊಂಡು ಪತ್ನಿಯನ್ನ ಮನೆಯಲ್ಲೇ ಕೂಡಿ ಹಾಕಿದ್ದ. 1 ತಿಂಗಳು ಎಲ್ಲೂ ಬಿಟ್ಟಿರ್ಲಿಲ್ಲ. ಹರಿಣಿ ಸಿಗದೆ ಹುಚ್ಚನಂತಾಗಿದ್ದ ಯಶಸ್ ಪ್ರಿಯತಮೆಯನ್ನ ಕೊಲ್ಲಲು ನಿರ್ಧರಿಸಿದ ಪಾಪಿ. 1 ತಿಂಗಳು ಪ್ರಿಯತಮೆ ಸಿಗದಿದ್ದಾಗ ಟೆಕ್ಕಿ ಹುಚ್ಚನಂತಾಗಿದ್ದ. ಅಷ್ಟೇ ಅಲ್ಲ, ನನಗ್ ಸಿಗದವಳು ಇರಬಾರ್ದು ಅಂತ ಕೊಲ್ಲಲು ನಿರ್ಧರಿಸಿದ್ದ. ಇತ ದಾಸೇಗೌಡ ದೊಡ್ಡ ಮನೆ ಕಟ್ಟಲು ಪಾಯ ಪೂಜೆ ಮಾಡಿಸಿದ್ದ. ಪತ್ನಿ ಸರಿಯಾಗಿದ್ದಾಳೆ ಅಂದ್ಕೊಂಡು ಹೊರಗ್ ಬಿಟ್ಟಿದ್ದ. ಹೀಗೆ ಮನೆಯಿಂದ ಆಚೆ ಬಂದವಳು ಮತ್ತೆ ಬಾಯ್ ಫ್ರೆಂಡ್ ಅನ್ನ ಸಂಪರ್ಕಿಸಿದಾಳೆ. ಕಳೆದ ಶುಕ್ರವಾರ ಸುಬ್ರಹ್ಮಣ್ಯಪುರದ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ ಯಶಸ್ ಅಲ್ಲಿಗೆ ಹರಿಣಿಯನ್ನ ಕರೆಸ್ಕೊಂಡಿದ್ದ. ಗೃಹಿಣಿಯನ್ನ ಒಯ್ಯೋ ರೂಮ್ಗೆ ಕರೆತಂದು ಆಕೆಯ ದೇಹದ ಮೇಲೆ 17 ಬಾರಿ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಆಕೆಯ ಪ್ರಿಯಕರನೇ ಆಕೆಯನ್ನು ಕರೆತಂದು ದೇಹದ ವಿವಿಧ ಭಾಗಗಳಿಗೆ 17 ಬಾರಿ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇದೇ ಲಾಡ್ಜಿಗೆ ಕರೆಸ್ಕೊಂಡಿದ್ದ ಪಾಪಿ ಲೈಂಗಿಕ ಸಂಪರ್ಕ ಬೆಳೆಸಿದ. ಬಳಿಕ ಸೈಕೋನಂತಾದ ಪಾಪಿ ಒಳ ಉಡುಪಷ್ಟೇ ಧರಿಸಿದ್ದ ಪ್ರೇಯಸಿ ಮೇಲೆ ಬರೋಬ್ಬರಿ 17 ಬಾರಿ ಚಾಕುವಿನಿಂದ ಇರಿದು ಕೊಂದು ಹಾಕಿದ್ದಾನೆ. ಬಳಿಕ ತಾನು ಕೈ ಕೊಯ್ದುಕೊಂಡು ಸುಯಿಸೈಡ್ಗೆ ಯತ್ನಿಸಿದ್ದ. ಬಳಿಕ ಕೆಂಗೇರಿ ಠಾಣೆಗೆ ಹೋಗಿ ಶರಣಾಗಿದ್ದ. ಆರೋಪಿಗೆ ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಇದೇ ಪ್ರಕರಣ ಸುಬ್ರಹ್ಮಣ್ಯಪುರ ಠಾಣೆಗೆ ವರ್ಗವಾಗಿದೆ. ಇಬ್ಬರು ಮಕ್ಕಳಿದ್ರು, ಕೂತು ಉಂಡ್ರು ಕರಗದಷ್ಟು ಆಸ್ತಿ ಇತ್ತು. ಇಷ್ಟಾದ್ರೂ ಗಂಡನಿಗೆ ಮೋಸ ಮಾಡಿ ಪ್ರಿಯಕರನ ತೆಕ್ಕೆಯಲ್ಲಿದ್ದವಳು ಅವನಿಂದಲೇ ಕೊಲೆಯಾದ್ರೆ ಪಾಪಿ ಅಂಧರಾಗಿದ್ದಾನೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.